ದಾಸರಹಳ್ಳಿ ಅಗ್ರಹಾರದಲ್ಲೂ ಸಹ ಮಳೆರಾಯ ಅಬ್ಬರಿಸಿದ್ದಾನೆ. ಇಲ್ಲೂ ಸಹ ಮಳೆಯಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ಅಗ್ರಹಾರ ದಾಸರಹಳ್ಳಿಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ಉಕ್ಕಿ ಹರಿತಾ ಇದೆ ನೀರು. ಡ್ರೈನೇಜ್ನಿಂದ ಮಳೆ ನೀರು ಚಿಮ್ಮುತ್ತಾ ಇದೆ. ಸರಿಯಾದ ಅಗ್ರಹಾರ ದಾಸರಹಳ್ಳಿಯಲ್ಲೂ ಸಹ ರಸ್ತೆ ಕೆರೆಯಂತೆ ಮಾರ್ಪಾಡಾಗಿದೆ. ಅಗ್ರಹಾರ ದಾಸರಹಳ್ಳಿಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಇಲ್ಲಿ ಮೋರಿ ನೀರು ಸಹ ಚಿಮ್ತಾ ಇದೆ ರಸ್ತೆ ಎಲ್ಲ ಕೆರೆಯಂತೆ ಮಾರ್ಪಾಡಾಗಿದೆ. ಅಗ್ರಹಾರ ದಾಸರಹಳ್ಳಿಯಲ್ಲೂ ಸಹ ಮಳೆಯಿಂದ ಅವಾಂತರ ಹೇಗೆ ಸೃಷ್ಟಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಇದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸದ್ಯ ಸಂಪೂರ್ಣ ಜಲಾವೃತವಾಗಿದೆ. ಇಲ್ಲಿ 600ಕ್ಕೂ ಹೆಚ್ಚು ಫ್ಲಾಟ್ಗಳಿರುವಂತಹ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಮನೆಯಿಂದ ಹೊರಬರಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಯಾವ ರೀತಿ ಮಳೆಯಿಂದ ತೊಂದರೆ ಉಂಟಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಅವರ ಬೇಸ್ಮೆಂಟ್ಗೆ ನುಗ್ಗಿ ಮಳೆ ನೀರು ಅಪಾರ ಪ್ರಮಾಣದಲ್ಲಿ ನುಗ್ಗಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಯಿಂದ ಹೊರ ಬರಲಾರದಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳದ್ದಾಗಿದೆ. ಸುಮಾರು 600 ಅಪಾರ್ಟ್ಮೆಂಟ್ ಇಲ್ಲಿ ಫ್ಲಾಟ್ ಇದೆ. ಈ ಅಪಾರ್ಟ್ಮೆಂಟ್ ನಲ್ಲಿ 600 ಫ್ಲಾಟ್ ಇದೆ. ಈ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ. ಸದ್ಯ ಮಳೆಯಿಂದ ಇಲ್ಲಿನ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರ ಬರಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ನೀರು ತುಂಬಿರೋದ್ರಿಂದ ವಿದ್ಯುತ್ ಸಂಪರ್ಕವನ್ನು ಸಹ ಕಡಿತಗೊಳಿಸಿದ್ದಾರೆ. ಯಲಹಂಕದ ಕೋಗಿಲು ಕ್ರಾಸ್ನ ದೃಶ್ಯಾವಳಿಗಳಿದು. ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ರಸ್ತೆ ಜಲಾವೃತವಾಗಿದೆ. ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ರಸ್ತೆ ಸಹ ಮಳೆಯಿಂದ ಜಲಾವೃತಗೊಂಡಿದೆ. ಇನ್ನು ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಮಳೆ ನೀರು ಯಾವ ರೀತಿ ರಸ್ತೆ ಮೇಲೆ ನಿಂತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲೂ ಸಹ ರಸ್ತೆಯಲ್ಲಿ ನೀರು ನಿಂತಿದ್ದು ಇಲ್ಲಿ ಸಹ ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ರಸ್ತೆ ಸದ್ಯ ಜಲಾವೃತವಾಗಿದೆ. ಕ್ಯಾರ್ ಮಾರ್ಕೆಟ್ನಲ್ಲಿ ಸುರಿದ ಮಳೆಗೆ ಮಾರ್ಕೆಟೇ ಜಲಾವೃತವಾಗಿದೆ. ಮಂಡಿಯುದ್ದ ಮಳೆ ನೀರು ಹರಿತಾ ಇದೆ. ಮಳೆಯ ಅವಾಂತರಕ್ಕೆ ಇಲ್ಲಿನ ಜನ ಪರದಾಡಿದ್ದಾರೆ. ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿಯೂ ಇದೇ ಆಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಸುರಿದಂತಹ ಮಳೆಗೆ ಮಾರ್ಕೆಟೇ ಜಲಾವೃತವಾಗಿದೆ. ಮಂಡಿಯುದ್ದ ಮಳೆ ನೀರು ಹರಿತಾ ಇದೆ. ಮಳೆಯ ಅವಾಂತರಕ್ಕೆ ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಸದ್ಯ ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳಿವು. ಇಲ್ಲೂ ಸಹ ಮಳೆಯಿಂದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಸುರಿದಂತಹ ಮಳೆಗೆ ಮಾರ್ಕೆಟ್ ಜಲಾವೃತಗೊಂಡಿದೆ. ಮಂಡಿಯುದ್ದ ಮಳೆ ನೀರು ಹರಿತಾ ಇದ್ದು ಮಳೆಯ ಅವಾಂತರಕ್ಕೆ ಜನ ಪರದಾಡಿದ್ದಾರೆ. ವಾಹನ ಸವಾರರು ಸಹ ಅಲ್ಲಿ ಸಂಚಾರ ಮಾಡೋದಕ್ಕೆ ಪರದಾಡ್ತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ವರುಣಾರ್ಭಟಕ್ಕೆ ಧರೆಗೆ ಉರುಳಿದ ಮರಗಳು. ಜಯನಗರ, ಹೆಚ್ಎಸ್ಆರ್, ಜೀವನ್ ಭೀಮಾನಗರ, ಚೋಳರಪಾಳ್ಯ ಇಲ್ಲಿ ಮಳೆಯಿಂದ ಮರ ಧರೆಗೆ ಉರುಳಿದೆ. ಮಲ್ಲೇಶ್ವರಂ 17ನೇ ಕ್ರಾಸ್ನಲ್ಲಿರುವಂತಹ ಕ್ಲೌಡ್9 ಆಸ್ಪತ್ರೆ ಮುಂಭಾಗ ಸಹ ಮರ ಧರೆಗೆ ಉರುಳಿದೆ. ಮರ ಧರೆಗುರುಳಿದ ಹೀಗಾಗಿ ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ. ರಸ್ತೆ ಪಕ್ಕ ಪಾರ್ಕ್ ಮಾಡಿದ್ದ ವಾಹನಗಳು ಜಖಂಗೊಂಡಿವೆ.
ಸದ್ಯ ಸಾಣೆಗುಣೇನಹಳ್ಳಿ ಸೇರಿ 10ಕ್ಕೂ ಹೆಚ್ಚು ಕಡೆ ಮರಗಳು ಧರಾಶಾಹಿಯಾಗಿವೆ. ಮಳೆಯಿಂದ ವಾಹನ ಸವಾರರು ಪರದಾಟ ನಡೆಸ್ತಾ ಇರೋದಷ್ಟೇ ಅಲ್ಲ, ಕೆಲವೆಡೆ ಮರಗಳು ಸಹ ಧರಾಶಾಹಿಯಾಗಿವೆ. ಮರಗಳು ಧರೆಗೆ ಉರುಳಿದ್ದು ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದು ವರ್ಣಾರ್ಭಟಕ್ಕೆ ಧರೆಗುರುಳಿದ ಮರಗಳು. ಜಯನಗರ, HSR ಲೇಔಟ್, ಜೀವನ್ ಭೀಮಾನಗರ, ಚೋಳರ ಪಾಳ್ಯದಲ್ಲಿ ಮರಗಳು ಧರೆಗೆ ಉರುಳಿವೆ. ಮಲ್ಲೇಶ್ವರಂನ 17ನೇ ಕ್ರಾಸ್ನಲ್ಲೂ ಸಹ ಮರ ಧರೆಗೆ ಉರುಳಿದೆ.